ನನ್ನ ಹೆಸರು ಮೋನಿಕಾ. ನನ್ನ ಊರು ಮೈಸೂರು. ನನ್ನ ಜೀವಿತದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅನೇಕ ರೀತಿ ನಡೆಸಿದ್ದಾರೆ. ದೇವರ ಕೃಪೆ ಇಲ್ಲದೆ ನನ್ನ ಜೀವಿತದಲ್ಲಿ ಯಾವುದೂ ಕಾರ್ಯವೂ ನಡೀತಾ ಇರಲಿಲ್ಲ. ನಂದು ಎಜುಕೇಷನ್ ಲೈಫಲ್ಲಿ ದೇವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ನನಗೆ 10th ಅಲ್ಲಿ ಜಸ್ಟ್ 1% ಫಸ್ಟ್ ಕ್ಲಾಸ್ ಹೋಯಿತು. PUCಯಲ್ಲೂ ಅಷ್ಟೇ 1 ಮಾರ್ಕ್, ಸಿಂಗಲ್ ಮಾರ್ಕಿಂದ ನನಗೆ ಫಸ್ಟ್ ಕ್ಲಾಸ್ ಹೋಯಿತು. ಡಿಗ್ರಿಯಲ್ಲಿ 1% ಡಿಸ್ಟಿಂಕ್ಷನ್ ಹೋಯಿತು. ನಾನು ದೇವ್ರನ್ನ ನಂಬಿದ್ರು ಕೂಡ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ತುಂಬ ಸರಿ ನನಗೆ ನನ್ನ ತಲೆಯಲ್ಲಿ ಆ ಪ್ರಶ್ನೆ ಉಳ್ಕೊತಾ ಇತ್ತು. ಆದರೆ ಮನಸ್ಸಲ್ಲಿ ಒಂದು ಸ್ಥಿರವಾಗಿತ್ತು, ಏನಂದರೆ ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಅನ್ನೋದೊಂದನ್ನು ನಂಬಿದ್ದೆ. ಸೊ ನಾನು ಡಿಗ್ರಿ ಕಂಪ್ಲೀಟ್ ಆಗ್ತಾ ಇರೋಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂತು. ನಾನು ಕಷ್ಟಪಟ್ಟು ಓದಿದ್ರು ನನಗೆ ಕಡಿಮೆ ಮಾರ್ಕ್ಸ್ ಬಂತು. ತುಂಬ ಬೇಜಾರಾಯಿತು ಆ ಸಮಯದಲ್ಲಿ. ಅದು ನಾನು ಅತಿ ಸುಮ್ಮನೆ ಆದೆ. ಅದಾದಮೇಲೆ ಕೆಲಸ ಸಿಗೋಕ್ಕೆ ತುಂಬ ಕಷ್ಟ ಪಟ್ಟೆ. 3 ತಿಂಗಳು ಕೆಲಸ ಎಲ್ಲೂ ಸಿಕ್ಕಿಲ್ಲ. ಒಂದು ಇಂಟರ್ವ್ಯೂ ಬ್ಯಾಂಗ್ಳೂರಲ್ಲಿ ಅಟೆಂಡ್ ಮಾಡಿದೆ. ಅಲ್ಲಿ ನನಗೆ ಕ್ಲಿಕ್ ಆಗಲಿಲ್ಲ. ಲಾಸ್ಟ್ ರೌಂಡಲ್ಲಿ ನಾನು ಅದರಲ್ಲಿ ಫೇಲ್ ಆಗಿ ಮತ್ತೆ ಬಂದೆ ಮೈಸೂರಿಗೆ. ನನಗಾಗಿ ಡಿಸೈಡ್ ಆಗಿಬಿಟ್ಟೆ ನನಗೆ ಎಲ್ಲೂ ಒಳ್ಳೆ ಕೆಲಸ ಅಂತೂ ಸಿಗಲ್ಲ, ಮೈಸೂರಲ್ಲಿ ಸಿಕ್ಕಿದ ಕೆಲಸ ಮಾಡೋಣ ಅಂತ ಸ್ಪೈ ಇಂಟರ್ನ್ಯಾಷನಲ್ ಅಂತ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅದರಲ್ಲಿ ಸ್ಯಾಲ್ರಿ ಬಂದು 7,500. ಎಲ್ಲ ಡಿಡಕ್ಟ್ ಆಗಿ 6,000 ಸಮಥಿಂಗ್ ಏನೋ ನನಗೆ ಕೈಗೆ ಅವ್ರು ಕೊಡ್ತೀವಿ ಅಂತ ಹೇಳಿದರು. ನನಗೆ ವಿಧಿ ಇಲ್ಲದೆ ನಾನು ಅದಕ್ಕೆ ಜಾಯ್ನ್ ಆದೆ. ಅಪ್ಪ ಅಮ್ಮಗೆ ತುಂಬ ಬೇಜಾರಿತ್ತು, ಇಷ್ಟು ಕಷ್ಟಪಟ್ಟು ಓದಿಸಿ ಇಷ್ಟು ಕಡಿಮೆ ಸಂಬಳಕ್ಕೆ ಹೋಗಬೇಕಲ್ಲ ಅಂತ. ನಾನು ಅದು ಕಂಪ್ನಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಕೂಡ ನಾನು ಜೀಸಸ್ ಕಾಲ್ಸ್ ಪ್ರೇಯರ್ ಅವರಿಗೆ ಕಾಲ್ ಮಾಡಿ ಅವ್ರದ್ದು ಒಪಿನಿಯನ್ ತೊಗೊಂಡೆ. ಏನು ಮಾಡೋದು, ಹೋಗೋದಾ ಬೇಡವಾ ಅಂತ 2 ಕನ್ಫ್ಯೂಷನಲ್ಲಿದ್ದೆ. ಸುಮ್ಮನೆ ಕೂರೋದಕ್ಕಿಂತ ಹೋಗೋದೊಳ್ಳೇದಂತ ಪ್ರೇಯರ್ ವಾರಿಯರ್ ಹೇಳಾದ್ಮೇಲೆ ನಾನು ಆ ಕೆಲಸಕ್ಕೆ ಹೋಗಿ ಜಾಯ್ನ್ ಆದೆ. ಜಾಯ್ನ್ ಆಗಿದ್ದು 5 ಡೇಸ್ಗೆ ದೇವರ ಆಶೀರ್ವಾದದಿಂದ ಬ್ಯಾಂಗ್ಳೂರಲ್ಲಿ ನನಗೆ ಜಾಬ್ ಆಯಿತು. ನನಗೆ 30,000 ಸಂಬಳ. ನಾನು ಕಂಪ್ಲೀಟ್ ಮಾಡಿರೋದು ಡಿಗ್ರಿ BCA. ಫ್ರೆಷರ್ಗೆ ಯಾರು 30,000 ಸಂಬಳ ಕೊಡಲ್ಲ. ಆದರೆ ದೇವರು ನನಗೆ 30,000 ಸಂಬಳ ಸಿಗುವಂಥ ಒಂದು ಒಳ್ಳೆ ಕೆಲಸನ ಕೊಟ್ಟಿದ್ದಾರೆ. IQB ಅನ್ನೋ ಒಂದು ಕಂಪನಿಯಲ್ಲಿ HR ಟೀಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್ಗೆ ಜಾಸ್ತಿ ಮಾರ್ಕ್ಸ್ ಬಂತು, ನನಗೆ ಮಾರ್ಕ್ಸ್ ಬಂದಿಲ್ಲ ಅಂತ ತುಂಬ ಬೇಜಾರುಪಟ್ಟಿದ್ದೆ. ಅವರು 90% ತೆಗೆದ್ರು, ನನಗೆ 70% ತೆಗೆದ್ರೂ ನಾನು 30,000 ಕೆಲಸ ತೊಗೊಂಡಿದ್ದೀನಿ. ಆದರೆ ಅವ್ರಿಗೆ ಇನ್ನೂ ಕೆಲಸ ಇಲ್ಲ. ಅವ್ರು ಹೇಳ್ತಾರೆ ನನಗೆ ಕೆಲಸ ಕೊಡುವಂಥ. ದೇವ್ರು ಆ ಕೃಪೆ ಮಾಡಿಕೊಟ್ಟಿದ್ದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅದಾದಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದೆ, ಜಾಯ್ನ್ ಆದೆ. ಬ್ಯಾಂಗ್ಳೂರು ನನಗೆ ತುಂಬ ಒಂದು ಯೂನಿಕ್ ವರ್ಲ್ಡ್ ಥರ ಕಾಣಿಸ್ತು. ತುಂಬ ಕಷ್ಟ ಅನ್ನಿಸ್ತು ಇದ್ರ ಲೈಫು. ನಾನು ಈ ಜಾಬ್ ಕ್ವಿಟ್ ಮಾಡಿ ಮೈಸೂರಲ್ಲಿ ಏನು ಕೆಲಸ ಆಗುತ್ತೆ ಅದು ಹೋಗೋಣ ಅಂದ್ಕೊಂಡೆ. ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಬಂದಿದ್ದಿಲ್ಲ. ಬೆಂಗಳೂರಲ್ಲಿ ಬಂದಾದ್ಮೇಲೆ ತುಂಬ ಕಷ್ಟಪಟ್ಟೆ. 1 ತಿಂಗಳು ನನ್ನ ದಿನವಿಡೀ ಕಣ್ಣೀರಲ್ಲೇ ಆಗ್ತಾ ಇತ್ತು. ಹೀಗೆ ಒಂದಿನ ನಾನು ಬ್ಯಾಂಗ್ಳೂರು ಶಿಫ್ಟ್ ಆದಮೇಲೆ ಮಾರತಹಳ್ಳಿಯಲ್ಲಿ ಉಳ್ಕೊಂಡಿದ್ದೆ. ನಾನು ಡೈಲಿ PGಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ನನ್ನ ಎಂಟೈರ್ ಲೈಫ್ ದೇವ್ರನ್ನ ನಂಬ್ಕೊಂಡಿದ್ದು ನಾನು ಜೀಸಸ್ ಕಾಲ್ಸ್ ಮುಖಾಂತರನೇ, ದೇವ್ರನ್ನ ಅರ್ಥಕೊಂಡಿದ್ದು ಜೀಸಸ್ ಕಾಲ್ಸ್ ಮುಖಾಂತರನೇ. ಹೀಗೆ ಸ್ಟ್ರೀಟ್ಸಲ್ಲಿ ಹೋಗಬೇಕಾದ್ರೆ ಒಂದು ಸಂಜೆ ಅಲ್ಲಿ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ ನೋಡಿದೆ. ತುಂಬ ಸಮಾಧಾನ ಆಯಿತು. ಸೊ ನಾನು ಅಲ್ಲಿ ಬಂದು ಡೈಲಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಬ್ಯಾಂಗ್ಳೂರ್ಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಇತ್ತು. ನಾನು ಯಾವಾಗ ಮಾರ್ತಲ್ಲಿ ಪ್ರೇಯರ್ ಟವರ್ಗೆ ಬಂದೆ, ಅಲ್ಲಿ ಪ್ರೇಯರ್ ವಾರಿಯರ್ಸ್ ನನಗಾಗಿ ಪ್ರೇಯರ್ ಮಾಡ್ತಾಯಿದ್ರು ಎವ್ರಿ ಡೇ. ಸೊ ನಾನು ಡೈಲಿ ಬಂದು ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಆಲ್ಮೋಸ್ಟ್ ಇವಾಗ 1.5 year ಆಗ್ತಾ ಇದೆ. ದೇವರು ಒಳ್ಳೆ ಕೃಪೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನನಗೆ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನಾನು ಪ್ರೇಯರ್ ಟವರ್ಗೆ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಅದು ಪ್ರೇಯರ್ ಟವರ್ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಇಟ್ ಹ್ಯಾಸ್ ಬಿಕಮ್. ನಂಗೆ ತುಂಬ ಕಂಫರ್ಟಬಲ್ ಆಗ್ತಿರಲಿಲ್ಲ, ನಂಗೆ ಪೀಸ್ಫುಲ್ ಇರುತ್ತೆ ನನ್ನ ಪ್ರೇಯರ್ ಟವರಲ್ಲಿ ಬಂದು ಹೋಗುವಾಗ. ನಂದು ಕೆಲಸದ ವಿಷಯವಾಗಿ ನನಗೆ ಏನೂ ಗೊತ್ತಿರಲಿಲ್ಲ. ಆ್ಯಸ್ ಎ ಫ್ರೆಶರ್ ನನ್ನ ಕಂಪ್ನಿಯಲ್ಲಿ ಜಾಯ್ನ್ ಆದಾಗ. ಸೊ ಅಲ್ಲಿ ಕಂಪ್ನಿಯಲ್ಲಿ ಜಾಯ್ನ್ ಆದ ದಿನ ಅಳೋದೇ ಆಗ್ತಾಯಿತ್ತು. ಡೈಲಿ ಈವ್ನಿಂಗ್ ಪ್ರೇಯರ್ ಟವರ್ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಪ್ರೇಯರ್ ಟವರ್ಗೆ ಬಂದು ಹತ್ಕೊಂಡು ಹೋಗ್ತಾ ಇದ್ದೆ. ಪ್ರೇಯರ್ ವಾರಿಯರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿ ಏನಾಗಲ್ಲ ಇರ್ಬೋದು ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಟ್ಟರು. ಸೊ ಹಾಗೆ ಆಗಿ ಇವಾಗ ನನ್ನ ಕಾಂಟ್ರಾಕ್ಟ್ ರೋಲ್ ಇತ್ತು, ನನ್ನ ಪರ್ಮನೆಂಟ್ ಆಗ್ತಾ ಇದೆ. ಅದು ಅಲ್ಲದೆ ನನಗೆ ಯಾರಿಗೂ ಸಿಕ್ಕಿಲ್ಲ ಹೈಕ್ ಅಷ್ಟು. ಎಲ್ಲರಿಗೂ 6-7% ಸಿಗ್ತಾ ಇತ್ತು ಅಷ್ಟೇ ಮ್ಯಾಕ್ಸಿಮಮ್. ನನ್ನ ದೇವರ ಆಶೀರ್ವಾದದಿಂದ, ಪ್ರೇಯರ್ ವಾರಿಯರ್ಸ್ ಪ್ರೇಯರಿಂದ, ಸಪೋರ್ಟಿಂದ, ದೇವರ ಆಶೀರ್ವಾದದಿಂದ 12% ಹೈಕ್ ಸಿಕ್ಕಿದೆ. ಸೊ ನನಗಾಗಿ ಪ್ರಾರ್ಥನೆ ಮಾಡಿದ ಮಾರ್ತಹಳ್ಳಿ ಪ್ರೇಯರ್ ಟವರ್ದು ಪ್ರೇಯರ್ ವಾರಿಯರ್ಸ್ಗೆ ಥ್ಯಾಂಕ್ ಮಾಡ್ತೀನಿ. ಅವರಿಂದನೇ ತುಂಬ ನನ್ನ ಲೈಫಲ್ಲಿ ಎಷ್ಟೊಂದು ಇಂಪ್ಯಾಕ್ಟ್ ಆಗಿದೆ. ಸೊ ಹಾಗೆ ಪಾಲ್ ದಿನಕರನ್ ಅವ್ರ ಫ್ಯಾಮಿಲಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ.